ನಾನು ಹೆದರ್ಕೋಬೇಡ, ಮಾತಾಡ್ಸು. ಯಾವೂರು ನಿಮ್ಮದು? ಅರನಹಳ್ಳಿ. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ? ಎಷ್ಟು ವಯಸ್ಸು ನಿಂಗೆ? 10 ವರ್ಷನಾ? ಇಲ್ಲಿಂದ ಅಲ್ಲಿಗೆ ರೋಡ್ ಇದೆಯಾ? ಸರ್ ನಾವು ಅಲ್ಲಿ ಬಿಡ್ದಿನಲ್ಲೇ ನಾನು ರೈಟ್ ತಗೊಂಡು ಬಿಡ್ದಿ ಒಳಗಡೆಯಿಂದ ಬರ್ತಾ ಇದ್ದೆ. ಜಾಮ್ ಆಗೋದು ಬೇಡ ಅಂತ ಇಲ್ಲಿ ಬಂದ್ವಿ, ಜಾಮಲ್ಲಿ ಸಿಗಾಕೊಂಡ್ವಿ. ಏನಣ್ಣ ಜಾಮು? ಸ್ಟ್ರೈಕ್ ಮಾಡ್ತಿದ್ದಾರಾ? ಓಕೆ, ಸೊ ರೈಡೆಲ್ಲ ಮುಗಿಸ್ಕೊಂಡ್ವಿ. ಈಗ ಎಲ್ಲರೂ ಹೊರಡುವ ಸಮಯ. ಗಜಾ ಓಕೆ, ಒಂದು ಅದ್ಭುತವಾದ ಸಂಡೇ ರೈಡ್ ಆಯಿತು. ಥ್ಯಾಂಕ್ ಯು ಸರ್. ಒಳ್ಳೆ ರೈಡ್ ಮಾಡಿದ್ವಿ ಮಾತ್ರ. ಒಳ್ಳೊಳ್ಳೆ ಜನಗಳ ಪರಿಚಯ ಆಯಿತು. ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಕರೀತಾರೆ. ಸೊ ಯಾಕೆ ನಮ್ಮ ಹಳಬರು ಯಾಕೆ ಅದನ್ನೆಲ್ಲ ಹೇಳಿದ್ದಾರೆ ಅಂತಂದರೆ, ನಾವು ಮಾಡೋಂಥ ಸವಾಸಗಳು ಚೆನ್ನಾಗಿರಬೇಕು. ನಾವು ಏನೋ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀವಿ ಒಬ್ಬರ ಹತ್ರ ಅಂತಂದಾಗ ಅವರಿಂದ ನಮ್ಗೆ ಒಳ್ಳೆ ವಿಚಾರ ಏನೇನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಥರ ಎಲ್ಲ ತುಂಬ ವಿಚಾರಗಳಿದೆ. ಹಾಗೆ ಸುಮ್ಮನೆ ನಮ್ಮ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರಾ. ನೋಡಿ, ಬೆಳಗ್ಗೆ ನಾವು ಬಂದಿದ್ದೂರು ಇದೇನೆ, ಹುತ್ರಿದುರ್ಗದ ಹತ್ರ. ಏನು ಸಖತ್ತಾಗಿದೆ ನೋಡಿ ದೇವಸ್ಥಾನ, ಅದ್ಭುತವಾಗಿ ಕಟ್ಟಿದ್ದಾರೆ. ಶ್ರೀರಾಮ ಹಾಗೂ ಬಸವೇಶ್ವರ ದೇವಾಲಯ. ವಾವ್, ಬ್ಯೂಟಿಫುಲ್ ಅಲ್ಲ? ವಡಗಟ್ಟ. ಓಕೆ, ಮತ್ತು ಈ ಊರಲ್ಲಿ ನನಗಿಷ್ಟ ಆಗಿದ್ದು ನೋಡಿ, ಹಸುಗಳು ಕಟ್ಟಿರೋದು, ಸಗಣಿ ಹಾಕಿರೋದು, ಅದೇ ಒಂಥರ ಚೆಂದ. ಒಂಥರ ನಮಗೆ ಗುರುತು ಅದು. ಯಾಕಂದರೆ ನಮ್ಮ ಮೂಲ ಆದಿ ಎಲ್ಲ ತಗೊಂಡ್ರೆ ಅದರಿಂದನೇ ಎಲ್ಲ ಜೀವನ ಮಾಡಿರೋದು. ಹಾಗಾಗಿ ಆ್ಯಂಡ್ ಮೇಯ್ನ್ ವಿಚಾರ ಏನು ಹೇಳ್ತಾ ಇದ್ದೆ, ಅದೇ ಈಗ ನೋಡಿ ಈ ಥರ ಸಂಡೇ ರೈಡು. ಈಗ ಬೆಂಗಳೂರಲ್ಲಿ ಸುಮ್ಮನೆ ರೂಮಲ್ಲೇ ಕೂತ್ಕೊಂಡಿರೋದಕ್ಕಿಂತ ಮಧ್ಯದಲ್ಲಿ ಬಂದು ಈ ಥರದ್ದೊಂದು ಯಾವುದಾದ್ರೂ ರೈಡ್ ಮಾಡಿದ್ರೆ ನಮ್ಮ ಜೀವನಕ್ಕೆ ಬೇಕಾದಂಥ ಏನಾದರೂ ಒಂದಷ್ಟು ವಿಚಾರಗಳಿಗೆ ಏನಾದರೂ ಒಂದು ವಿಚಾರಗಳು ಸಿಗುತ್ತೆ. ಏನಾದರೂ ಒಳ್ಳೆ ವ್ಯಕ್ತಿಗಳು ಮೀಟ್ ಆದಾಗ ನಮ್ಮ ಲೈಫಲ್ಲಿ ನಾವು ಇನ್ನೂ ಏನೇನು ಬೆಟರ್ಮೆಂಟ್ ಮಾಡ್ಕೊಬೋದು ಅನ್ನೋ ಐಡಿಯಾಗಳು ಸಿಗುತ್ತೆ. ಓಕೆ, ಸೊ ಆ್ಯಕ್ಚುಲಿ ಬೆಳಗ್ಗೆ ನೋಡಿದಂಥ ಜಾಗ ಇದೇನೆ, ಹನುಮಂತನ ಜಾಗ ನೋಡಿದ್ವಲ್ಲ ಅದು. ಸಾಕತ್ತಾಗಿದೆ ನೋಡಿ. ಓಯ್, ಏನು ಹೆಸರು ಪಾಪದು? ಸ್ವರಾಜು. ಏನೋ ಮಾಡ್ತಿದ್ಯಾ? ಬಿಸಿಲು ಕಣೋ, ಬಿಸಿಲು ಬತ್ತೈತೆ. ಕೈ ಕೊಡು, ಕೈ ಕೊಡು. ಹಾಂ, ಗುಡ್ ಬಾಯ್. ಬಾಯ್ ಬಾಯ್. ಬಿಸಿಲು, ಹೋಗು ಒಳಕ್ಕೆ. ಏನೋ ಒಂಥರ ಮುದ್ದಾಗಿದೆ ಅಲ್ಲ ಇದು. ಮುದ್ದಾಗೈತೆ. ಹಾಂ, ಇದು ರೀಸೆಂಟಾಗಿ ಕೂರಿಸಿರೋದು ಅನ್ಸುತ್ತಲ್ಲ. ಹಾಂ, ಓ ಅದು ಆಂಜನೇಯನೇ. ಓ, ರೇ 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 ಬಜರಂಗಿ. ಸೊ ಒಂದು ಪಾಸಿಟಿವ್ ವೈಬ್ ಇದೆ. ರಘು ಬ್ರೋ, ಒಳ್ಳೆ ಪಾಸಿಟಿವ್ ವೈಬ್ ಇಲ್ಲ ಇಲ್ಲಿ ನಮ್ಗೆ. ಬೆಳಗ್ಗೆ ನೈಟು ಇದೆಲ್ಲ ಕಾಣಿಸ್ಲಿಲ್ಲ. ಮರ, ನೀರು, ಹನುಮ. ಇಲ್ಲ, ಇದು ಕಲ್ಲು ಸ್ತಂಭನೇ, ಈ ದೇವಸ್ಥಾನದೇ ಸ್ತಂಭ. ಈ ಹನುಮನ್ ಮಾತ್ರ ಕೂರಿಸಿರೋದು. ಅದು ಮೂಲ ದೇವಸ್ಥಾನ, ಹಳೆ ಕಾಲದ್ದು ನೋಡಿ, ಚಪ್ಪಡಿ ಕಲ್ಲು ಹಾಕಿದ್ದಾರೆ. ಇದ್ರ ಮೇಲೆ ಏನು ಮಾಡಿದ್ದಾರೆ, ಈ ಸಲ ಇದನ್ನು ಕೂರಿಸಿದ್ದಾರೆ. ಒಂಥರ ಮುದ್ದಾಗಿದೆ, ಕ್ಯೂಟಾಗಿದೆ ಅದು ಆ್ಯಕ್ಚುಲಿ. ಓಯ್, ಏನು ನಿನ್ನ ಹೆಸರು? ಏನು? ವೈನಿಧಿ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ವೈನಿಧಿ ಬಾ ಇಲ್ಲಿ. ನಾನು ಹೆದರ್ಕೋಬೇಡ, ಮಾತಾಡ್ಸು. ಯಾವೂರು ನಿಮ್ಮದು? ಅರನಹಳ್ಳಿ. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ? ಎಷ್ಟು ವಯಸ್ಸು ನಿಂಗೆ? ಎಷ್ಟು? 10 ವರ್ಷನಾ? ಹೌದಾ? 3 ವರ್ಷನಾ? ದೇವಸ್ಥಾನಕ್ಕೆ ಹೋಗಿದ್ದಾ? ಬೇಡ್ಕಂಡ? ಎಲ್ಲಿ? ಅಲ್ಲಿ ಹೋಗಿದ್ದ? ಏನು ಬೇಡ್ಕಂಡೆ? ದೇವ್ರ ಹತ್ರ ಏನು ಕೇಳ್ಕೊಂಡೆ? ದೇವ್ರ ಹತ್ರ ಏನು ಕೇಳ್ಕೊಂಡೆ? ಪೂಜೆ ಮಾಡ್ದ? ಘಮ ಪೂಜೆ ಮಾಡ್ದ? ಓ, ಗಂಗಮ್ಮ. ಹ್ಞೂ, ಸರಿ, ಬಾಯ್ ತೋರಿಸು ನನಗೆ. ಇಲ್ಲಿ ಬಾಯ್ ತೋರಿಸಿ ಇಲ್ಲಿ.
ನನಗೆ ವೆಲ್ಕಮ್. ನನಗೆ 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 ಇಲ್ಲಿ 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 ಥ್ಯಾಂಕ್ ಯು ಅಂಕಲ್. ವೈನಿಧಿ ಬಾಯ್ ಬಾಯ್. ನೈಲ್ ಪಾಲಿಶ್ ಚೆನ್ನಾಗಿದೆ. ಕ್ಯೂಟು ಅದು ತೋರಿಸು. ಅದಕ್ಕೆ ಹಾಕೊಂಡೇ ಇಲ್ಲ. ಒಳ್ಳೆ ವೈಬ್ ಇದೆ ಕರೆ. ವೈಬಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಬಾಯ್ ಸರ್. ನಿಮ್ದು ಆಫೀಸ್ ಎಲ್ಲಿ ಸರ್? ರೇಸ್ ಕೋರ್ಸ್ ರೋಡ್ ಸರ್ದು. ಹಾಂ ಸರಿ ಸರ್. ಏನು ಈ ಥರ ಐತೆ? ಬೆಳಗ್ಗೆ ಬಂದಾಗ ಆ್ಯಕ್ಚುಲಿ ಗೊತ್ತಾಗಲೇ ಇಲ್ಲ ನಮಗೆ ಈ ಥರ ಇದೆ ಅಂತ. ನೋಡಿ ಇಲ್ಲಿ ಏನು ಸಖತ್ತಾಗಿದೆ. ಬ್ಯೂಟಿಫುಲ್ ನೋಡಿದ್ವಲ್ಲ ಕೆರೆ, ಅದ್ರ ಹೆಸರು ಬಂದ್ಬಿಟ್ಟು ಕೆಂಪಸಾಗರ ಕೆರೆ. ಸೊ ಈ ಊರೇನು ನೋಡ್ತಾ ಇದ್ದೀರೋ ಇದು ಕೆಂಪಸಾಗರ ಅಂತಲೇ ಊರ ಹೆಸರು. ಎಷ್ಟು ಅದ್ಭುತವಾಗಿದೆ ನೋಡಿ ಊರಿನ ಹೆಸರು. ಸೊ ಈ ರೋಡ್ ಬಂದ್ಬಿಟ್ಟು ಹೆಂಗೆ ಹೇಳೋದು ನಿಮಗೆ, ಮಾಗಡಿಯಿಂದ ಮಾಗಡಿಗೆ 5 ಕಿಲೋಮೀಟ್ರ್ ಇರಬೇಕಾದ್ರೆ ಸಿಗುತ್ತೆ. ಮಾಗಡಿಯಿಂದ ಆಫ್ಟ್ರ್ ನಾವು ಇದಕ್ಕೆ ಅದು ಉತ್ತರಿ ಬೆಟ್ಟಕ್ಕೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ಸಿಗುತ್ತೆ. ಅದ್ಭುತವಾದ ಜಾಗ. ನೋಡ್ಕೊಂಡೀಗ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಮಾಗಡಿಯಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ, ಯಾಕಂದರೆ ಬೆಳಗ್ಗೆ ಬರಬೇಕಾದ್ರೆ ರೋಡ್ ನೋಡಿದ್ವಿ ಫುಲ್ ಅಧ್ವಾನ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ ಈಗ ಮಾಗಡಿಯಿಂದ ರಾಮನಗರಕ್ಕೆ ತಗೋತಾ ಇದ್ದೀವಿ. ಸೊ ರಾಮನಗರ ಏನು ಗುರು ಹಂಗೆ ಹೊಡಿತಾನವನು KSRTC ಇದ್ದಕ್ಕಿದ್ದಂಗೆ ಕ್ರಾಸ್ ಥರ ಹೊಡಿತಾನೆ. ಇಲ್ಲಿದ್ದೋ ನನಗೆ ಟರ್ನ್ ಹಿಂಗೆ ಆಗ್ತಾ ಇದ್ದಾನೆ ಅಪ್ಪ. ಸೊ ಅದೇ ಏನು ಹೇಳಕ್ಕೆ ಬಂದೆ, ಅದೇ ಇಲ್ಲಿಂದ ರಾಮನಗರ ಹೋಗಿ ಮತ್ತು ರಾಮನಗರದಿಂದ ಬೆಂಗಳೂರು ಹೋಗ್ತಾಯಿದ್ದೀವಿ. ಹೆಂಗಿದ್ರು ನಾವು ಈ ರೂಟ್ ಹೆಂಗಿದ್ರು ನೋಡಿರಲಿಲ್ಲ. ಸೊ ಒಂದು ಟೈಮ್ ಈ ರೋಡ್ನು ನೋಡ್ದಂಗೆ ಆಗುತ್ತೆ, ರೂಟ್ ಹೆಂಗಿದೆ ಏನು ಎತ್ತ ಅಂತ. ಸೊ ನನಗೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಇನ್ನು ಈ ದಾರಿನಲ್ಲಿ ನಮಗೆ ಏನೇನು ಕಾಣಿಸ್ಬೋದು. ಈ ರೋಡಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಈ ಥರ ಕಲ್ಲುಗಳು ಎಲ್ಲ ಕಡೆ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಲೆಫ್ಟು ರೈಟು ಎಲ್ಲ ಕಡೆನೂ ದೊಡ್ಡ ಬಂಡೆಗಳು ಸಿಗುತ್ತೆ. ಆ್ಯಂಡ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಮಗೆ ಸಾವನದುರ್ಗ ಬೆಟ್ಟ. ಸೊ 2021ರಲ್ಲಿ ನಾನು ಮತ್ತು ಸತೀಶಣ್ಣ ಇಬ್ಬರು ಕೂಡ ಬಂದಿದ್ವಿ ಅಲ್ಲಿಗೆ. ಸೊ ಆ ಬೆಟ್ಟನೂ ಕೂಡ ಹತ್ತಿದ್ದೀನಿ, ಸಾವನದುರ್ಗ ಬೆಟ್ಟ. ಅದ್ರದ್ದು ವಿಡಿಯೋ ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ನಾವು ಆ ಟೈಮಲ್ಲಿ ಹೆಂಗೆಲ್ಲ ಮಾತಾಡಿದ್ದೀವಿ ಏನು ಎತ್ತ ಅಂತ. ಅದೇ ಸಾವನದುರ್ಗ ಬೆಟ್ಟ ಏಷ್ಯಾಸ್ ಲಾರ್ಜೆಸ್ಟ್ ಮೋನೋಲಿಥಿಕ್ ಇದು ಏನೋ ಏಷ್ಯಾದ ಅತಿ ದೊಡ್ಡ ಏನಪ್ಪ ವಾಯ್ಸ್ ಓವರಲ್ಲಿ ಹಾಕ್ಬಿಡ್ತೀನಿ ಕೇಳ್ಕೊಳ್ಳಿ. ಸೊ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಾವನದುರ್ಗ ಬೆಟ್ಟಕ್ಕೆ ಹತ್ತೋದು. ಒಳ್ಳೆ ಅಲ್ಟಿಮೇಟ್ ಮಜಾ ಅದು. ಸೊ ನಾನು ಹತ್ತಿದ್ದೀನಿ. ಸೊ ನಿಮಗೂ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದರೆ ಇಲ್ಲಿ ಹಾಕಿರ್ತೀನಿ ನೋಡಿ. ಓಕೆ, ಟೈಮ್ ಎಕ್ಸಾಕ್ಟಾಗಿ 1:30 ಆಗಿದೆ. ಬಂದ್ವಿ ನೋಡಿ ಈಗ ರಾಮನಗರದ ಹತ್ರ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆಯೋ ಅಲ್ಲಿಗೆ ಬಂದು ಕನೆಕ್ಟ್ ಆಗಿದ್ದೀವಿ ಇವಾಗ. ಸೊ ಇಲ್ಲಿಂದ ಲೆಫ್ಟ್ ತಗೊಂತೀವಿ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಹೆಂಗೆ ನಮ್ಮ ಮಜಾ. ಟಾಸ್ಕ್ ಏನು ಅಂದರೆ ಇಲ್ಲಿಂದ ಅಲ್ಲಿಗೆ ರೋಡ್ ಇದೆಯಾ, ಹೈವೇ ಕಂಪ್ಲೀಟ್ ಆಗಿಲ್ಲ, ವಾಪಸ್ ಹೋಗಬೇಕು. ಈ ರೈಲ್ವೆ ಗೇಟ್ ಹತ್ರ ತಗೊಬಂದು ಇಲ್ಲಿ ಬಿಡುತ್ತೆ. ನೈಸ್. ಆ್ಯಕ್ಚುಲಿ ಓಕೆ, ಒಂದು ಲೆಕ್ಕಕ್ಕೆ ಒಂದೇ ಸ್ಪೀಡಲ್ಲಿ ಬಂದ್ಬಿಡ್ಬೋದು. ಅಲ್ಲಿ ಒಳಗಡೆ ಎಲ್ಲ ಹೋಗಿ ಊರೆಲ್ಲ ಸುತ್ತಾಕೊಂಡು ಬರೋದ್ರ ಬದಲು ಒಂದು ಲೆಕ್ಕಕ್ಕೆ ಇದೆ ಬೆಟರ್. ಸರ್ ನಾವು ಅಲ್ಲಿ ಬಿಡದಿನಲ್ಲೇ ನಾನು ರೈಟ್ ತಗೊಂಡು ಬಿಡದಿ ಒಳಗಡೆಯಿಂದ ಬರ್ತಾ ಇದ್ದೆ. ಬೋರ್ಡ್ ಇತ್ತಲ್ಲ ಟು ಬಿಡದಿ ಅಂತ ಅಲ್ಲಿ ಅಲ್ಲ, ಯೂಶ್ವಲಿ ನಾನು ಹಿಂಗೆ ಬಂದು ಹೋಗಲ್ಲ, ನಾನು ಡೈರೆಕ್ಟಾಗಿ ಬಿಡದಿ ಮೇಲೆ ಬರ್ತೀನಿ. ಇದತ್ರನ ಅದ್ರ ನಾವು ಬಳಸ್ಕೊಂಬಂದಂಗೆ ಆಗಲಿಲ್ವಾ? ಏನಿಲ್ಲ, ರಾಮನಗರದಿಂದ ಬಿಡದಿಗೆ ಹೆಂಗೆ ಹೋಗ್ತೀರಾ? ಇದೇ ರೂಟ್ ಹೋಗ್ಲೇಬೇಕಲ್ಲ. ಅಲ್ಲ ನಾವು ಹಿಂಗೆ ಬಂದ್ವಲ್ಲ, ಇಲ್ಲಿ ಎಂಡ್ ಆಯ್ತಲ್ಲ ಸರ್ವಿಸ್ ರೋಡು, ಅಲ್ಲೇ ಓಪನಿಂಗ್ ಇತ್ತು ನೋಡಬೇಕು. ಬೆಂಗಳೂರು ಅಂತ ಒಂದು ಯಾರೋ ರೈಟ್ ಮೇಲೆ ಬರ್ದಿದ್ದ. ಹೌದು, ಅದ್ರ ಒಳಗೆ ಹೋಗಿದ್ರೆ ಈ ರೋಡ್ಗೆ ಬರ್ತಿದ್ವಿ ನಾವು. ಉಲ್ಟಾ ಹಾಕೊಂಡು ಹಿಂಗೆ ಬಂದವಲ್ಲ ವಾಪಸ್ ಆ ರೋಡ್ಗೆ ಬಂದಿರೋದು. ನಾನಾದರೆ ಏನು ಮಾಡ್ತೀನಿ ಅಂತಂದರೆ ಬಿಡದಿ ಊರೊಳಗಡೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಏನಕ್ಕೆ ಹೋಗ್ಬೇಕು? ಇದು ಶಾರ್ಟ್ ಕಟ್ ಅಲ್ಲ, ಬಿಡದಿ ಟೌನ್ಗೆ ಯಾಕೆ ಹೋಗ್ತೀಯಾ? ಹೌದಾ? ಈ ಲೂಪ್ ಟೌನ್ ಕೇಳಿದ್ರೆ ಹಾಕೊಳ್ಳಿ. ಆ ಮಾರುತಿ ರೆಡ್ ಕಾರ್, ಒಂದು ರೆಡ್ ಕಾರ್ ಬಂತಲ್ಲ, ಅಲ್ಲಿ ತಗೋಬೇಕಿತ್ತು. ಬಂದು ಲೆಫ್ಟ್ ಜೆಡ್ ಅದು. ಹಂಗಾದ್ರೆ ಈಗ ಸರ್ವಿಸ್ ರೋಡಲ್ಲಿ ಬಂದಿದ್ದೇನೆ ಪರ್ಫೆಕ್ಟು. ಹೌದಾ? ಏನಾಗುತ್ತೆ ಅಂದ್ರೆ ಸ್ವಲ್ಪ ಭಯ ಹಿಂಗೆ ಮಾಡ್ತಾರೆ. ಆಮೇಲೆ ಅಲ್ಲಿ ನಮ್ಮ ಶ್ರೀರಂಗಪಟ್ಟಣ ಮುಂಚೆ ಒಂದು ಇದೆಯಲ್ಲ ಅದು ಒಂದು, ಆಮೇಲೆ ಚನ್ನಪಟ್ಟಣದು ಇದೆಯಲ್ಲ ಅಲ್ಲೂ ಕರೆಕ್ಟ್ ಬಂದ್ರಲ್ಲ. ಅದನ್ನೇ ನಾನು ಯೋಚನೆ ಮಾಡಿದೆ. ಈಗ ಹೆಂಗಿದ್ರು ಫಿಟ್ ಅಪ್ ಆಗ್ಬಿಟ್ಟಿದ್ದೀವಿ, ಹೋಗಿ ಮಲಗ್ಬಿಡೋಣ. ನಾಳೆ ನಾಡಿದ್ದಂಗೆ ಮಧ್ಯ ಸಿಗೋಣ. ಜಾಮ್ ಆಗೋದು ಬೇಡ ಅಂತ ಇಲ್ಲಿ ಬಂದ್ವಿ, ಜಾಮಲ್ಲಿ ಸಿಗಾಕೊಂಡ್ವಿ.
ಆ ಧೂಳಿಗಿಂತ ಮಾಗಡಿ ಆ ರೋಡಲ್ಲಿ ಆಗ್ತಿರ್ಲಿಲ್ಲ ಬಿಡಿ, ಮಧ್ಯ ಚಮಕ್ ಬೇರೆ ಡಬುಕ್ ಡುಬುಕ್ ಅದಾಗ್ತಿರ್ಲಿಲ್ಲ. ಇದು ಕರೆಕ್ಟ್ ನಾವು ಬಂದಿದ್ದು. ಇಷ್ಟೇ ಬಂದು ಇನ್ನೊಂದು ಅರ್ಧ ಗಂಟೆ. ಅಷ್ಟೇ. ಇದೊಂದು ಕುಂಬಳಗೂಡು, ಮೇ ಬಿ ಕುಂಬಳಗೂಡು ಸಿಗ್ನಲ್ವರೆಗೂ ಇರಬೇಕು. ಏನಣ್ಣ ಜಾಮು? ಏನೋ ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಿದ್ದಾರಾ? ಈಗ ಹೆಂಗೆ ವಾಪಸ್ ಹೋಗಿ ಹೋಗಿ ಮುಂದೆ ಯೂಟರ್ನ ಸರ್ವಿಸ್ ರೋಡು ಮುಂದೆ ಅದು ಜಾಮ್ ಹೋಗೋಣ ಬೇಗ ಹೋಗೋಣ. ಹಾಂ ಸರ್, ಹಂಗೆ ಹೋಗಿ ಸರ್ವಿಸ್ ರೋಡ್ಗೆ ಹೋಗಿ ಅಂತವ್ರೆ. ಸ್ಟ್ರೈಕು ಗೀಕು ಅಂದ್ರಲ್ಲ, ಸ್ಟ್ರೈಕ್ ಆದರೆ ಇಷ್ಟು ಬೇಗ ಬಿಡ್ತಿದ್ರಾ? ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ನಾಟ್ ಬ್ಯಾಡ್, ಇಲ್ಲಿವರೆಗೂ ಹೇಳ್ಕೊಂಬಂದ್ಬಿಟ್ಟೆ. ಆದರೂ ಜಾಮಲ್ಲಿ ಗಾಡಿ ಮೂವ್ ಮಾಡೋದೇ ಒಂಥರ ಮಜಾ ಅಲ್ವಾ? ಓ ಇಲ್ಲ ಇಲ್ಲ ಇಲ್ಲ, ರೈತರ ಹೋರಾಟ. ಹೋರಾಟಗಳು ಸಾಕತ್ತಾಗಿ ಮಾಡ್ತಾ ಇದ್ದಾರೆ ಮಾತ್ರ. ಒಟ್ನಲ್ಲಿ ನನಗನ್ಸೋ ಪ್ರಕಾರ ಈ ಹೋರಾಟ, ಈ ಬೆಳವಣಿಗೆ ಇವೆಲ್ಲ ನೋಡ್ತಾ ಇದ್ದರೆ ಇನ್ನೊಂದಷ್ಟು ದಿನ ಸರ್ಕಾರನ ಧ್ವಂಸ ಮಾಡ್ತಾರೆ ಜನ. ಅದಂತೂ 100% ಸತ್ಯ. ನೋಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ, ಜಾಸ್ತಿ ದಿನ ಇಲ್ಲ. ಆಯಿತು, ಬೆಂಗಳೂರಿಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇನ್ನೇನಿಲ್ಲ, ಮನೆಗೆ ಹೋಗಿ ತಲುಪಿ ಪೀಸಾಗಿ ಒಂದು ರೌಂಡ್ ನಿದ್ದೆ ಮಾಡ್ತೀನಿ ಅಷ್ಟೇ ಇವತ್ತು ನನ್ನ ಪ್ಲ್ಯಾನ್. ಇಷ್ಟು ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.